ಸಾಡೆ ಸಾತಿಯ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ನಿಂದನೆಗಳು ಆಪಾದನೆಗಳು ಸಣ್ಣ ಸಣ್ಣ ಬರುವಂತ ಕಾರಣವಿರುತ್ತದೆ. ಕೆಲಸದಲ್ಲಿ ಬದಲಾವಣೆ, ಖಂಡಿತವಾಗ್ಲೂ ಕೆಲಸದಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಪೂರ್ವಾರ್ಧ ಅಂದ್ರೆ ಇವಾಗ ಅರ್ಧ ಆದ್ಮೇಲೆ ಮೇ ಜೂನ್ ನಂತರ ಖಂಡಿತ ಒಳ್ಳೆ ದಿನಗಳನ್ನ ಕಾಣಬಹುದು, ಸಣ್ಣ ಸಣ್ಣ ವ್ಯತ್ಯಾಸಗಳು ಕಾಣುವಂಥದ್ದು. ಇದಿಷ್ಟು ಮಾಡ್ಕೊಂಡ್ರೆ ಖಂಡಿತ ಒಳ್ಳೆಯ ದಿನಗಳನ್ನ 2026 ನೀವು ಕಾಣಬಹುದು. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಏನು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದರೆ, ವರ್ಷಕ್ಕೊಂದ್ಸತಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೋಡ್ತೀವಿ ನಾವು. ಯಾವಾಗ ಡಿಸೆಂಬರ್ ಆಯಿತು, 31 ಆಯಿತು, ನಾಳೆ ಬೆಳಗ್ಗೆ ಒಂದು ಕ್ಯಾಲೆಂಡರ್ ತಿರುವಾಕೋಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗೆ ಕ್ಯಾಲೆಂಡರ್ ವರ್ಷವನ್ನು ಸಹ ಆಚರಣೆ ಮಾಡುವಂಥದ್ದು. ಈ ಕ್ಯಾಲೆಂಡರ್ ವರ್ಷದ ರಾಶಿ ಭವಿಷ್ಯ ಅಂದರೆ ಸಾಕಷ್ಟು ಜನಕ್ಕೆ ನಮ್ಮ ರಾಶಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭ ಫಲವನ್ನು ತರಬಹುದು ಈ ವರ್ಷ ಅನ್ನೋದು ಒಂದು ಗೊಂದಲ ಇರ್ತದೆ. ಅದೇ ರೀತಿ ಆ ಗೊಂದಲವನ್ನು ಈ ಕ್ಯಾಲೆಂಡರ್ ವರ್ಷಕ್ಕೆ ಯಾವ ರೀತಿ ನೋಡಬೇಕು, ಅದೇ ರೀತಿ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳನ್ನು ಕಾಣಬಹುದು ಅನ್ನೋದು ಒಂದು ವಿಶೇಷವಾದಂತಹ ಮಾಹಿತಿ. ಈ ಮಾಹಿತಿಯನ್ನು ತಂದು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಸಾಕಷ್ಟು ಪರಿಹಾರಗಳು ಸಹ ತಿಳಿಸಿರ್ತೀನಿ. ಆ ಪರಿಹಾರ ಮೂಲಕವಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ವರ್ಷದ ಭವಿಷ್ಯವನ್ನು ನಾವು ಅಂದರೆ ರಾಶಿ ಭವಿಷ್ಯವನ್ನು ನಾವು ನೋಡೋದಾದರೆ, ಮೇಷರಾಶಿಯಿಂದ ಮೀನರಾಶಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು 2026 ಎಲ್ಲರ ಮನೆಯು ಮನಸ್ಸು ಬೆಳಗಲಿ ಅನ್ನೋ ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ರೀತಿ ಎಲ್ಲರೂ ಸಮಾನ ಮನಸ್ಕರಾಗಿ ಸಹಬಾಳ್ವೆಯಿಂದ ಜೀವನವನ್ನು ಸಾಗಿಸೋಣ. ಯಾವ ಒಂದು ರಾಗ ದ್ವೇಷ ಇಲ್ಲದಾಗೆ ಜೀವನವನ್ನು ಸಾಗಿಸಿ ನಮ್ಮ ಈ ಭಾರತ ದೇಶವನ್ನು, ಸನಾತನ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ಮಾಡೋಣ. ನೋಡಿ ವೀಕ್ಷಕರೇ, ನಾವು ಪ್ರಮುಖವಾಗಿ 4 ಗ್ರಹಗಳ ಆಧಾರದ ಮೇಲೆ ರಾಶಿಗೋಚಾರವನ್ನು ಅಂದರೆ ವರ್ಷದ ರಾಶಿಗೋಚಾರವನ್ನು ನಿರ್ಣಯ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಗುರು ಭಗವಾನರು, ತದನಂತರ ಶನಿ ಮಹಾತ್ಮರು, ರಾಹು ಭಗವಾನರು, ಹಾಗೆ ಕೇತು ಭಗವಾನರು. ಈ ಒಂದು ಪಲ್ಲಟದ ಆಧಾರ ಅತಿ ಮುಖ್ಯವಾಗುತ್ತೆ. ಅದನ್ನು ಹೊರತುಪಡಿಸಿ ತಮ್ಮ ಒಂದು ವೈಯಕ್ತಿಕ ಜಾತಕವೂ ಸಹ ಮುಖ್ಯವಾಗುತ್ತೆ. ಅದೇ ರೀತಿ ಅವರ ಒಂದು ದಶಾಭುಕ್ತಿಗಳಾಗಿರ್ಬೋದು, ಅಂತರ್ಭುಕ್ತಿಗಳಾಗಿರ್ಬೋದು, ಅಥವಾ ಅದ್ರ ಜೊತೆಗೆ ನಡೆಯುವಂಥ ಗೋಚಾರ ಫಲವೂ ಸಹ ಇದಕ್ಕೆ ಹೊಂದಾಣಿಕೆಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತದೆ. ನೋಡೋಣ ಬನ್ನಿ ಮುಂದಿನ ಯಾವ್ಯಾವ ರಾಶಿಯವರು ಹೇಗಿರ್ತದೆ ಅನ್ನೋದು. ಮೀನರಾಶಿ ಕೊನೆಯ ರಾಶಿ, ಪಾದರಾಶಿ ಅಂತ ಹೇಳ್ತೀವಿ. ಕಾಲಪುರುಷನ ಅಂಗರ ಪ್ರಕಾರ ಇದು ಪಾದವನ್ನು ಸೂಚಿಸುವಂಥದ್ದು. ಈ ರಾಶಿಯಲ್ಲಿ ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ ನಕ್ಷತ್ರಗಳು ಸ್ಥಿತವಾಗಿರುತ್ತದೆ. ಇದಕ್ಕೆ ರಾಶಿಯ ಅಧಿಪತಿಯೇ ಗುರುವಾಗ್ತಾನೆ. ಆ ರಾಶಿಯಲ್ಲಿ ಶನಿ ಮಹಾತ್ಮರು ಸ್ಥಿತರಾಗಿದ್ದಾರೆ. ಚತುರ್ಥ ಸ್ಥಾನದಲ್ಲಿ ಗುರುವಿನ ಸಂಚಾರ, ತದನಂತರ ಪಂಚಮದಲ್ಲಿ ಗುರುವಿನ ಸಂಚಾರ. ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಹೆಚ್ಚಾಗಿರ್ತದೆ. ಇವರು ಪಾಪ ಡೌನ್ ಟು ಅರ್ತ್ ಅಂತಾರಲ್ಲ, ಆ ರಾಶಿನೇ ಈ ರಾಶಿ. ಏನೋ ಗೊತ್ತಾಗಲ್ಲ, ಪಾಪ ಸಾಧಾರಣವಾದಂಥ ಸಾದವಾದಂತಹ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಜೊತೆಗೆ ಯಾವ ಒಂದು ಐಷಾರಾಮಿ ಜೀವನಕ್ಕೆ ಆಸೆ ಪಡದೇ ಇರೋವಂಥವ್ರಾಗಿರ್ಬೋದು, ಯಾವ ಒಂದು ನಿಂದನೆಗೂ ಒಳಗಾಗದೆ ಸಿಂಪಲಾಗಿ ಜೀವನ ಮಾಡೋದು. ಆದರೆ ಮೀನರಾಶಿಯಲ್ಲಿ ಜನರಾಗಿರುವಂಥ ಸಣ್ಣ ಸಣ್ಣ ಮಕ್ಕಳು, ಅಥವಾ ಅಲ್ಲದೆ ಒಂದು 15, 16 ಈ ರೀತಿಯಾಗಿರುವಂಥ ಮಕ್ಕಳು ಇರ್ತಾರಲ್ಲ, ಸ್ವಲ್ಪ ಹಠದ ಸ್ವಭಾವ ಹೆಚ್ಚಾಗಿರ್ತದೆ ಇವರಿಗೆ. ಇದನ್ನು ಗಮನ ಹರಿಸ್ಬೇಕು. ಜೊತೆಗೆ ವೈಯಕ್ತಿಕ ಜಾತಕವನ್ನು ಸಹ ಅತಿ ಮುಖ್ಯವಾಗುತ್ತೆ. ಇವರು ಏನೇ ಒಂದು ಹೇಳ್ಬೇಕು ಅಂದರೆ ಸ್ವಲ್ಪ ಹಿಂಜರಿಕೆ ಜಾಸ್ತಿ, ಅಂದರೆ ಆಂಗ್ಸೈಟಿ ಸ್ವಲ್ಪ ಇರ್ತದೆ, ಸ್ವಲ್ಪ ಆತಂಕನೂ ಸಹ ಹೆಚ್ಚಾಗಿರ್ತದೆ. ಸರಿ, ಇವ್ರಿಗೆಲ್ಲ ಯಾವ ರೀತಿಯಾದಂಥ 2026 ಫಲವಿರುತ್ತೆ ಅನ್ನೋದನ್ನ ನೋಡೋಣ. ಇವರ ಒಂದು ಸಾಡೆ ಸಾತಿಯ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ನಿಂದನೆಗಳು ಆಪಾದನೆಗಳು ಸಣ್ಣ ಸಣ್ಣ ಬರುವಂಥ ಕಾರಣವಿರ್ತದೆ. ಜೊತೆಗೆ ಕಾಲಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಸಮಸ್ಯೆಯನ್ನು ಸಹ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಯಾರೆಲ್ಲ ಮೀನರಾಶಿಯಲ್ಲಿ ಜನನವಾಗಿರ್ತಾರೋ ಅವರು ಕೆಲಸದಲ್ಲಿ ಬದಲಾವಣೆ, ಖಂಡಿತವಾಗ್ಲೂ ಕೆಲಸದಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಕೆಲಸದಲ್ಲಿ ಏನಾದರೂ ಬದಲಾವಣೆ ಆಗಲಿಲ್ಲ ಅಂದರೂ ಸಹ ಒಂದು ವಿಚಾರ, ನಾನು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ನಡೀತಾ ಇದೆ ಅನ್ನೋರು ಖಂಡಿತ ಬೇಡ. ಅದರೊಟ್ಟಿಗೆ ನಂದು ಒಳ್ಳೆ ಸರ್ಕಾರಿ ವೃತ್ತಿ ಇದೆ, ನಾನು ಯಾಕೆ ಚೇಂಜ್ ಮಾಡ್ಕೋಬೇಕು ಅಂದರೆ ಖಂಡಿತ ಬೇಡ. ಯಾರಾದರೂ
ಈ ಪ್ರಮುಖವಾಗಿ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರೋವಂಥವ್ರಾಗಿರ್ಬೋದು, ಅಕೌಂಟ್ಸ್ ಫೀಲ್ಡಲ್ಲಿ ಇರೋವಂಥವ್ರಾಗಿರ್ಬೋದು, ಅಥವಾ ಬೇರೆ ಕಂಪ್ನಿಲಿ ಕೆಲಸ ಮಾಡೋರು ಚೇಂಜಸ್ ಮಾಡ್ಕೋಬೇಕು, ನನಗೆ ಬೇರೆ ಕೆಲಸ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಬಂದಾಗ ಬೇರೆ ಕೆಲಸ ಸಿಕ್ಕಿದ ಮೇಲೆ ಖಂಡಿತ ಚೇಂಜ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಪೂರ್ವಾರ್ಧ ಅಂದರೆ ಇವಾಗ ಅರ್ಧ ಆದಮೇಲೆ ಮೇ ಜೂನ್ ನಂತರ ಖಂಡಿತ ಒಳ್ಳೆ ದಿನಗಳನ್ನು ಕಾಣಬಹುದು. ಸಣ್ಣ ಸಣ್ಣ ವ್ಯತ್ಯಾಸಗಳು ಕಾಣುವಂಥದ್ದು, ಹಣಕಾಸು ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು, ಮಕ್ಕಳ ಬುದ್ಧಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಪತಿ ಪತ್ನಿಯಲ್ಲಿ ಸಾಮರಸ್ಯದ ಜೀವನವನ್ನು ಕಾಣುವಂಥದ್ದು, ಒಂದು ರೀತಿಯಾದಂಥ ಲವಲವಿಕೆ ಜೀವನ ಪಂಚಮದಲ್ಲಿ. ಯಾಕೆ ರಾಷ್ಟ್ರಾಧಿಪತಿ ಯಾವಾಗ ಪಂಚಮದಲ್ಲಿ ಸ್ಥಿತನಾಗಿ ತನ್ನ ಒಂದು ಉಚ್ಚ ಕ್ಷೇತ್ರದ ಸ್ಥಿತನಾದಾಗ ಖಂಡಿತ ಅದ್ಭುತವಾದಂತಹ ಫಲವನ್ನು ಕೊಡ್ತಾರೆ. ಪರಿಹಾರ ರೂಪಕವಾಗಿ ಖಂಡಿತ ಗುರುಗಳ ಸ್ಮರಣೆ ಅತಿ ಮುಖ್ಯ, ಹನುಮಂತನ ಸ್ಮರಣೆ ಅತಿ ಮುಖ್ಯ. ಇದಿಷ್ಟು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯ ದಿನಗಳನ್ನು ಈ 2026 ನೀವು ಕಾಣಬಹುದು.